ಮಂತ್ರಾಲಯ ಭಕ್ತರ ನಂಬಿಕೆಯ ಮಹಾಕೇಂದ್ರ. ಅಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೇಹದಲ್ಲಿ ಇಲ್ಲದಿದ್ದರೂ ಭಕ್ತರ ಜೀವನದಲ್ಲಿ ಜೀವಂತವಾಗಿರುವ ಮಹಾತ್ಮರು. ಗುರು ರಾಘವೇಂದ್ರ ಎಂಬ ನಾಮಸ್ಮರಣೆಯೇ ಅನೇಕ ಕಷ್ಟಗಳಿಗೆ ಪರಿಹಾರ ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ವಿಶೇಷವಾಗಿ ಗುರುಗಳ ಪ್ರಸಾದ ಮನೆಗೆ ಬಂದರೆ ಅದು ಕೇವಲ ಒಂದು ವಸ್ತುವಲ್ಲ, ಅದು ದೈವಿಕ ಸಂದೇಶ. ಕಷ್ಟದಲ್ಲಿದ್ದ ಶ್ರೀನಿವಾಸನ ಕತೆ ಎಲ್ಲರಿಗೂ ಒಂದು ಉದಾಹರಣೆ. ಶ್ರೀನಿವಾಸ ಎಂಬ ಸಾಮಾನ್ಯ ವ್ಯಕ್ತಿ. ಸಣ್ಣ ವ್ಯಾಪಾರವೇ ಜೀವನಾಧಾರ. ಆದರೆ ಒಂದೇ ವರ್ಷದಲ್ಲಿ ಎಲ್ಲವೂ ಕೈತಪ್ಪಿತು. ವ್ಯಾಪಾರದಲ್ಲಿ ನಷ್ಟ, ಸಾಲದ ಒತ್ತಡ, ಮನೆಯ ಖರ್ಚು ಎಲ್ಲವೂ ಒಂದೇ ಸಮಯದಲ್ಲಿ ಬಂದು ಬಿಟ್ಟಿತು. ಮನೆಯೊಳಗೆ ನಗುವೇ ಕಾಣಿಸದ ದಿನಗಳು ಪ್ರಾರಂಭವಾದವು. ಮಕ್ಕಳು ಮೌನ, ಹೆಂಡತಿಯ ಕಣ್ಣಲ್ಲಿ ಚಿಂತೆ. ಪ್ರತಿದಿನ ರಾತ್ರಿ ದೀಪ ಹಚ್ಚಿ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಮುಂದೆ ಶ್ರೀನಿವಾಸ ಒಂದೇ ಮಾತು ಹೇಳುತ್ತಿದ್ದ, ಗುರುವೇ ದಾರಿ ತೋರಿಸು. ಅಪ್ರತ್ಯಕ್ಷಿತವಾಗಿ ಬಂದ ಪ್ರಸಾದ. ಒಂದು ದಿನ ಮಂತ್ರಾಲಯಕ್ಕೆ ಹೋಗಿದ್ದ ಸ್ನೇಹಿತ ಮನೆಗೆ ಬಂದ. ಕೈಯಲ್ಲಿ ಸಣ್ಣ ಪಾತ್ರೆ. ಇದು ರಾಯರ ಪ್ರಸಾದ ಎಂದು ಹೇಳಿದಾಗ ಶ್ರೀನಿವಾಸನ ಕಣ್ಣುಗಳಲ್ಲಿ ನೀರು ತುಂಬಿತು. ಆ ಪ್ರಸಾದವನ್ನು ಮನೆಯ ಪೂಜಾ ಸ್ಥಳದಲ್ಲಿ ಇಟ್ಟು ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿದರು. ಆ ಕ್ಷಣದಿಂದಲೇ ಮನೆಯಲ್ಲಿ ಒಂದು ವಿಚಿತ್ರ ಶಾಂತಿ ಆವರಿಸಿತು. ಸಮಸ್ಯೆಗಳು ತಕ್ಷಣವೇ ಮಾಯವಾಗಲಿಲ್ಲ, ಆದರೆ ಭಯ ಕಡಿಮೆಯಾಯಿತು. ಬದಲಾವಣೆಯ ಆರಂಭವಾದ ದಿನಗಳು. ಕೆಲವೇ ದಿನಗಳಲ್ಲಿ ಹೊಸ ವ್ಯಾಪಾರದ ಅವಕಾಶ ಬಂತು. ಹಿಂದಿನ ಗ್ರಾಹಕರು ಮತ್ತೆ ಸಂಪರ್ಕಿಸಿದರು. ನಿಧಾನವಾಗಿ ಸಾಲ ತೀರಿಸುವ ದಾರಿ ಕಂಡು ಬಂದಿತು. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಪವಾಡ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.